ಹುಬ್ಬಳ್ಳಿಯಲ್ಲಿ ಬ್ಯಾಂಕ್ ಕನ್ನಕ್ಕೆ ವಿಫಲ ಯತ್ನ ನಡೆದಿದೆ ಇವತ್ತು ನಡೆದಿರ್ತಕ್ಕಂಥ ಘಟನೆ. ಆದರೆ ಈವರೆಗೂ ಪೊಲೀಸರಿಗೆ ದೂರನ್ನ ನೀಡೇ ಇಲ್ಲ ಬ್ಯಾಂಕ್ ಸಿಬ್ಬಂದಿ. ಅನುಮಾನ ಮೂಡ್ತಾ ಇದೆ. ದೂರು ನೀಡದೆ ಬ್ಯಾಂಕ್ ಅಧಿಕಾರಿ ಹಾರಿಕೆಯ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತಕ್ಕಂಥ ಪ್ರಶ್ನೆ. ಬಹುತೇಕ ನನ್ನ ಪ್ರಕಾರ ಈ ಬ್ಯಾಂಕಲ್ಲೂ ಚಿನ್ನಾಭರಣ ಎಲ್ಲ ಅಡ ಇಟ್ಟಿರ್ತಾರೆ, ದುಡ್ಡು ಲೋನ್ ತಗೊಂಡಿರ್ತಾರೆ, ಗ್ರಾಹಕರು ಹೆದರು ಬಿಡ್ತಾರೆ ಅಂತಾನೂ ಇರ್ಬೋದಾ ಗೊತ್ತಿಲ್ಲ. ಸರ್ ಮಾರ್ನಿಂಗ್ ಇಂದ ಮೀಟಿಂಗ್ ಇತ್ತು. ಈಗ ಪೊಲೀಸರಿಗೆ ಈಗ ರಾಬರಿ ಆಗಿದ್ದಕ್ಕಿಂತ ಜಾಸ್ತಿ ಮೀಟಿಂಗ್ ಇಟ್ಕೊಂಡು ಅಂತ ಪ್ರಯತ್ನ ಅದ ನಿಮ್ದು ಏನ್ ಹೋಗಿದೆ ಬಿಟ್ಟಿದೆ ಸೆಕೆಂಡ್ರಿ. ಇಲ್ಲ ರೀ, ಅಷ್ಟು ಈಸಿ ಅಲ್ಲ ಬ್ಯಾಂಕ್ ಅಟೆಂಪ್ಟ್ ಮಾಡೋದು. ಅಷ್ಟು ಈಸಿ ಅಲ್ಲ. ಬೀದರಲ್ಲಿ ಗುಂಡು ಹಚ್ಚಿದ್ರಲ್ಲ, ಯಾವುದೇ ರೀತಿ ಮಂಗಳೂರಲ್ಲಿ ದರೋಡೆ ಮಾಡೋದು ಈಸಿ ಅಲ್ಲ. ಅಲ್ಲಲ್ಲ, ಇಲ್ಲಿ ಅಷ್ಟು ಸೇಫ್ಟಿ ಇರುತ್ತೆ. ಯಾವುದೇ ಇದಕ್ಕೂ ಇದು ಆಗಲ್ಲ. ಸೇಫ್ಟಿ ಇರೋದಕ್ಕೆ ಒಂದು ಪ್ರಾಣ ಹೋಯ್ತಲ್ಲ ಸರ್ ಬೀದರಲ್ಲಿ. ಸರ್ ಏನ್ ಮಾಡ್ಬೇಕು ಹೇಳಿ. ಕಂಪ್ಲೇಂಟ್ ಏನಕ್ಕೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ. ಕಂಪ್ಲೇಂಟ್ ಹೇಳ್ತೀವಲ್ಲ, ಮೀಟಿಂಗ್ ಇತ್ತು, ಮೀಟಿಂಗ್ ಇಂದ ಮುಗಿಸಿದ್ವಿ. ಈಗ ಅಪ್ಡೇಟ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದೀನಿ. ಅದನ್ನೇ ಈಗ ವಿದೌಟ್ ಕಂಪ್ಲೇಂಟ್ ಅಂದ್ರೆ ಹೆಂಗೆ ಈಗೇನ ಈ ರಿಯಾಕ್ಷನ್ ಇದಕ್ಕೇನು ಸರ್? ಈಗ ಯಾರು ಮಾಡ್ಯಾರ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಸರ್. ಯಾರು ಮಾಡ್ಯಾರ ಗೊತ್ತಿಲ್ಲ. ಸಿಸಿಟಿವಿ ವಿಡಿಯೋ ತೋರಿಸ್ರಿ ಯಾರಂತ ನಾನು ಹೇಳ್ಬೋದು ಸರ್. ತಮ್ಮ ಕಡೆ ಸಿಸಿಟಿವಿ ಫುಟೇಜ್ ಚಲೋ ಅದಾವಲ್ಲ ಸರ್, ಸಿಸಿ ಕ್ಯಾಮ್ರಾ ಸರ್. ಅದನ್ನ ನಮ್ಗೆ ಗೊತ್ತಿದೆ. ತಮ್ಮ ಹೆಸರು ಅಂತ ಗೊತ್ತಾಗ್ಲಿಲ್ಲ. ಅಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೋತೀನಿ. ಸುನಿಲ್, ತುಂಬ ಆಶ್ಚರ್ಯ ಆಯಿತು ನನಗೆ ಮ್ಯಾನೇಜರ್ ಮಾತುಗಳನ್ನ ಕೇಳಿ. ಯಾಕೆ ಅಂದರೆ ದರೋಡೆ ಅಟೆಂಪ್ಟ್ ಆದ ತಕ್ಷಣ ಫಸ್ಟ್ ಹೋಗಿ ಮಾಡಬೇಕಾಗಿರೋ ಕೆಲಸ ಕಂಪ್ಲೇಂಟ್ ಕೊಡಬೇಕು ಪೊಲೀಸರಿಗೆ. ಯಾಕೆಂದರೆ ಫಿಂಗರ್ ಪ್ರಿಂಟ್ಸಿಂದ ಹಿಡಿದು ಎಲ್ಲವೂ ಕೂಡ ಚೆಕ್ ಮಾಡಬೇಕಾಗುತ್ತೆ ಅಲ್ಲಿ ಬಂದು. ಇವ್ರು ನೋಡಿದ್ರೆ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರಲ್ಲ. ಈ ಬ್ಯಾಂಕ್ನ ಕಸ್ಟಮರ್ಸ್, ಬ್ಯಾಂಕ್ನ ಗ್ರಾಹಕರು ಹೆದರ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಈ ಥರ ಆಡ್ತಾ ಇದ್ದಾರಾ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆಯಾ ಅಂತ? ಎಸ್ ಅರವಿಂದ್, ಇದು ಒಂದು ರೀತಿಯ ಆಶ್ಚರ್ಯಕರ ವಿಚಾರ. ಯಾಕಂದರೆ ಸೀರೀಸ್ ಆಗಿ ಬ್ಯಾಂಕ್ ದರೋಡೆಗಳಾಗ್ತಾ ಇದ್ದಾವೆ, ATMಗಳ ದರೋಡೆ ಆಗ್ತಾ ಇದೆ. ಅದರ ಜೊತೆಗೆ ಕೂಗಳತೆಯಲ್ಲೇ ಕಮಿಷನರ್ ಆಫೀಸ್ ಇದೆ, ಕೂಗಳತೆಯಲ್ಲೇ APMC ಒಂದು ಪೊಲೀಸ್ ಠಾಣೆ ಇದೆ. ಇದನ್ನೆಲ್ಲವನ್ನ ಮರೆಮಾಚಿ ಮತ್ತು ಈ ಒಂದು ಏಕಾಏಕಿ ಸೆಟರ್ ಮುಗಿದಿದ್ದಾರೆ, ಹೇಗೆ ಮುರಿದಿದ್ದಾರೋ ಅದನ್ನು ಅದೇ ರೀತಿ ರಿಪ್ಲೇಸ್ ಮಾಡುವಂಥ ವೆಲ್ಡಿಂಗನ್ನು ಮಾಡಿ, ಮತ್ತು ಈ ಬ್ಯಾಂಕ್ ಸಿಬ್ಬಂದಿ ಹೇಳೋದೇನೆಂದರೆ, ಮ್ಯಾನೇಜರ್ ಬ್ರಹ್ಮಾನಂದ ಅಂತ ಇವ್ರ ಹೆಸರು, ನಾವು ಮಾಡ್ತೀವಿ ಇದೆಲ್ಲ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕನ್ನು ಒಂದು ಯಾರೋ ಇಲ್ಲಿ ಕುಡುಕರು ಬಂದು APMCಯಲ್ಲಿ ಕುಡುಕರು ಬಂದು ಕುಳಿತಿರ್ತಾರೆ, ಅವ್ರು ಮಾಡಿರ್ಬೋದು. ಇಷ್ಟು ದಿನ ಇಲ್ಲಾರದ ಪ್ರಯತ್ನ ಇವತ್ತು ಯಾಕೆ ಆಯಿತು ಅನ್ನೋದು ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆ ಹಾರಿಕೆ ಉತ್ತರ, ನೀವು ಹೇಳಿದಂತೆ ಅವ್ರ ವಿಡಿಯೋಗಳನ್ನು ನೋಡ್ಬೋದು. ಹಾರಿಕೆ ಉತ್ತರವನ್ನು ನೀಡ್ತಾ ಇರುವಂಥದ್ದು ಒಂದು ರೀತಿ ಅನುಮಾನ ಮೂಡ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಬ್ಯಾಂಕ್ ಸಿಬ್ಬಂದಿ ಮಾಡಿ ಸಿಗಾಕೊಂಡ್ರ ಅಥವಾ ಇದು ದೊಡ್ಡ ಇಶ್ಯೂ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಾಕಾಗ್ತಾಗಿದೆಯಾ, ಅಥವಾ ಈ ಬ್ಯಾಂಕ್ ಸಿಬ್ಬಂದಿ ಯಾರಾದರೂ ಸಂಬಂಧಿತರು ಏನಾದರೂ ಮಾಡಿದ್ರಾ ಅನ್ನೋ ಹಲವು ರೀತಿಯ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಇನ್ನೂ ಪೊಲೀಸ್ ಕಂಪ್ಲೇಂಟ್ ಯಾಕೆ ದೂರು ದಾಖಲಾಗಿಲ್ಲ, ಅಟ್ಲೀಸ್ಟ್ ಒಬ್ಬರು ಪೊಲೀಸರು ಯಾಕೆ ಬಂದಲ್ಲಿ ಚೆಕ್ ಮಾಡಿಲ್ಲ ಅನ್ನೋದು ಒಂದು ಹಲವು ರೀತಿಯ ಒಂದು ಪ್ರಶ್ನೆಗೆ ಎಡಮಾಡಿ ಕೊಟ್ಟಿರುವಂಥದ್ದು ಬ್ಯಾಂಕ್ ಒಂದು ಮ್ಯಾನೇಜರ್ ಮಾತುಗಳು ಅರವಿಂದ್. ಸೊ ಈ ಬಗ್ಗೆ ಪೊಲೀಸ್ ಕಮಿಷನರ್ ಅವರೇ ಉತ್ತರ ಕೊಡಬೇಕು. ಅದರ ಜೊತೆಗೆ ಈ ಒಂದು ಸಿಬ್ಬಂದಿಯ ವರ್ತನೆ ನೋಡಿದರೆ ಇದರಿಂದ ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇರುವಂಥದ್ದು ಅರವಿಂದ್. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕಂಪ್ಲೇಂಟ್ ಕೊಡಬೇಕು, ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಬರಬೇಕು, ಡಾಗ್ ಸ್ಕ್ವಾಡ್ಸ್ ಬರಬೇಕು, ಅದೆಲ್ಲವೂ ಪ್ರೊಸೀಜರ್ ಅವೆಲ್ಲ ಅಲ್ಲಿಗೆ. ಇಲ್ಲಿ ತನಕ ಇನ್ನೂ ಏನೂ ಮಾಡೇ ಇಲ್ಲ. ಆಮೇಲೆ ಅವರು ಆ ಬ್ಯಾಂಕ್ ಮ್ಯಾನೇಜರು ಮೀಡಿಯಾದವ್ರಿಗೆ ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ ಪುಣ್ಯಾತ್ಮ. ಏನೋ ಫೋನ್ ಮಾಡ್ತಿರೋಂಗೆ ಎತ್ಲಗೋ ತಿರ್ಕೊಂಡು ಏನೋ ಹೇಳ್ಕೊಂಡು. ಅನುಮಾನ ಅಂತೂ ದಟ್ಟವಾಗಿದೆ. ಬ್ಯಾಂಕ್ ಸಿಬ್ಬಂದಿನೇ ಶಾಮೀಲಾಗಿದ್ದಾರಾ, ಅದಕ್ಕೋಸ್ಕರ ಇವರು ಈ ಥರ ಬಿಹೇವ್ ಮಾಡ್ತಾ ಇದ್ದಾರಾ, ಅದು ಒಂದು ಅನುಮಾನ ಮೂಡುತ್ತೆ.